ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನ್ ಸೌಮ್ಯ. ಇದು ಥರ್ಸ್ಡೇ ವ್ಲಾಗ್. ಬೆಳಿಗ್ಗೆನೆ ಬಾಗ್ಲು ತೊಳೆದು ರಂಗೋಲಿ ಹಾಕೊಂಡಿದ್ದೆ. ನಾನ್ ಬಿಡಿಸಿದ ರಂಗೋಲಿ ಹೀಗಿತ್ತು. ಹಾಗೇನೆ ಸೂಪರ್ ಮಾರ್ಕೆಟ್ ಹೋಗಿದಾಗ ಮಕಾನ ತಗೋ ಬಂದಿದ್ದೆ. ಅಂದ್ರೆ ತಾವರೆ ಬೀಜ ಅಂತಾರಲ್ಲ, ಅದು ತಗೋ ಬಂದಿದ್ದೆ. ತುಂಬಾನೇ ದಿನ ಆಗಿತ್ತು, ಊರ್ಗ್ ಹೋಗಿದ್ರಿಂದ ಮಾಡೇ ಇರ್ಲಿಲ್ಲ. ಅದನ್ನ ಫ್ರೈ ಮಾಡ್ಕೊಡ್ತಾ ಇದ್ದೆ. ಅದಕ್ಕೆ ಎಣ್ಣೆ, ಅರಿಶಿನ, ಚಿಲ್ಲಿ ಪೌಡರ್, ಪುಡಿ, ಉಪ್ಪು ಹಾಕಿ ಫ್ರೈ ಮಾಡಿದೀನಿ ಅಷ್ಟೇ. 1-2 ನಿಮಿಷ ತನಕ ಬಾಣ್ಲಿಲಿ ಫ್ರೈ ಮಾಡ್ಕೊಂಡ್ರೆ ಗರ್ಗರಿಯಾಗಿ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಚಳಿಗಾಲದಲ್ಲಂತೂ. ಆಮೇಲೆ ಬ್ಯಾಕ್ ಪೇನ್ಗೂ ಕೂಡ ತುಂಬಾ ಒಳ್ಳೇದು. ಹಾಗೇನೆ ಅಕ್ಕನ ಮಗ ಬಂದಿದ್ದ ಅಂತ ಹೇಳಿ ಚಿಕನ್ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅರ್ಧ ಕೆಜಿ ಚಿಕನ್ ತಗೋ ಬಂದಿದ್ದೆ. ಅದನ್ನ ತೊಳ್ಕೊಳ್ತಾ ಇದ್ದೀನಿ. ಒಂದ್ ಇಂಚಷ್ಟು ಶುಂಠಿ ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದ್ ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕೊಳ್ತಿದ್ದೀನಿ. ಅದನ್ನ ರುಬ್ಬಿಟ್ಕೊಂಡಿದೀನಿ. ಒಲೆ ಮೇಲೆ ಒಂದ್ ಬಾಣ್ಲಿ ಇಟ್ಕೊಂಡಿದೀನಿ. ಬಾಣ್ಲಿ ಕಾದಾದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ. 3 ಹಸಿಮೆಣಸಿನಕಾಯಿನ ಮಧ್ಯಕ್ಕೆ ಕಟ್ ಮಾಡಿ ಇಟ್ಕೊಂಡಿದೀನಿ. ಅದನ್ನ ಹಾಕೊಳ್ತಿದ್ದೀನಿ. ಅದು ಸ್ವಲ್ಪ ಫ್ರೈ ಆಗೋ ತನಕ ಬಿಟ್ಟು, ಅದಾದ್ಮೇಲೆ 3 ಮೀಡಿಯಂ ಸೈಜ್ ಅಲ್ಲಿ ಇರೋ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದ್ 5 ನಿಮಿಷ ತನಕ ಬಿಟ್ಟು 2 ಮೀಡಿಯಂ ಸೈಜ್ ಅಲ್ಲಿ ಇರೋ ಟೊಮೆಟೊ ತಗೊಂಡಿದೀನಿ. ಅದನ್ನು ಕೂಡ ಹಾಕೊಳ್ತೀನಿ. ಅದನ್ನು ಹೀಗೆ ಫ್ರೈ ಮಾಡ್ಕೊಂಡು ಅದನ್ನ ಒಂದ್ 5 ನಿಮಿಷ ಬೇಯಲಿಕ್ಕೆ ಬಿಡ್ತೀನಿ. ಅದಾದ್ಮೇಲೆ ಸ್ವಲ್ಪ ಟರ್ಮರಿಕ್ ಪೌಡರ್ ನ ಹಾಕೊಳ್ತೀನಿ. 1/4 ಟೀ ಸ್ಪೂನ್ ಆಗೋಷ್ಟು. ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರುವಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕ್ತಾ ಇದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಂಡು ತೊಳೆದಿಟ್ಕೊಂಡಿರುವಂತ ಚಿಕನ್ ಅದಕ್ಕೆ ಹಾಕೊಳ್ತಾ ಇದ್ದೀನಿ. ಎಲ್ಲದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದ್ 5 ನಿಮಿಷ ತನಕ ಒಲೆ ಮೇಲೆ ಬೇಯಲಿಕ್ಕೆ ಬಿಡ್ತೀನಿ. ಹಾಕಿರೋಂತ ಹಸಿರು ಮೆಣಸಿನಕಾಯಿ, ಈರುಳ್ಳಿ ಮತ್ತೆ ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಚಿಕನ್ಗೆ. ಅದಾದ್ಮೇಲೆ 2 ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ನ ಹಾಕೊಳ್ತಾ ಇದ್ದೀನಿ. ಅದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲಾ ಪೌಡರ್ ನ ಹಾಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ನ ಹಾಕೊಂಡು ಎಲ್ಲದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಚಿಕನ್ ಬೇಯಲಿಕ್ಕೆ ಎಷ್ಟು ಬೇಕು ನೀರು ಅಷ್ಟು ಹಾಕೊಂಡು 10-15 ನಿಮಿಷ ತನಕ ಬೇಯಲಿಕ್ಕೆ ಬಿಡ್ತೀನಿ ಮೀಡಿಯಂ ಫ್ಲೇಮ್ ಅಲ್ಲಿ. To the city streets, we began to feel the fire. We rise like tall buildings as the chemicals they take us higher. ಫೈನಲಿ ಚಿಕನ್ ಬೆಂದಿತ್ತು. ಅದಾದ್ಮೇಲೆ ಎಲ್ಲದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.